ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ಒಂದು 50% ಓಕೆ ಆಗಿದ್ದೀನಿ. ನನ್ನ ಮುಖ ನೋಡಿದ್ರೇ ನಿಮಗೆಲ್ಲ ಅರ್ಥ ಆಗ್ತಾ ಇರುತ್ತೆ. ಮೊದಲು ಯಾರಾದರೂ ಸಪೋರ್ಟ್ ಬೇಕಾಗಿತ್ತು ನಾನು ಫಿಸಿಯೋಥೆರಪಿಗೆ ಹೋಗಬೇಕಾದ್ರೆ. ಇವಾಗ ನಾನೇ ಒಬ್ಬಳೇ ವಿತ್ ಕ್ರಚಸ್ ಹಿಡ್ಕೊಂಡು ಹಿಡ್ಕೊಂಡು ಒಬ್ಬಳೇ ಹತ್ಕೊಂಡು ಹೋಗಿ ಫಿಸಿಯೋಥೆರಪಿನ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಷ್ಟರ ಮಟ್ಟಿಗೆ ರಿಕವರ್ ಆಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಗೈಸ್, ಹೋಗ್ತಾ ಇದ್ದೀನಿ ಇವಾಗ ಫಿಸಿಯೋಥೆರಪಿಗೆ ಹೋಗ್ತಾ ಇದ್ದೀನಿ. ಹೆವಿ ಟ್ರಾಫಿಕ್ ಇತ್ತು. ಅರ್ಲಿ ಮಾರ್ನಿಂಗ್ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ಸ್ಕೂಲ್ಸು ಆಫೀಸರ್ಸು ಎಲ್ಲ ಹೋಗಬೇಕಾದ್ರೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು ತುಂಬ ಟ್ರಾಫಿಕ್ ಇರುತ್ತೆ ಬೆಂಗಳೂರಲ್ಲಿ. ನಾನು ಹೋಗ್ತಾ ಇರುವಂತಹ ಫಿಸಿಯೋಥೆರಪಿ ಕ್ಲಾಸು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ರಿಕವರ್ ಆಗ್ತಾ ಇದ್ದೀನಿ. ಆಫ್ಟರ್ ACL ಇಂಜುರಿ ಆದವ್ರಿಗೆ ಕಂಪಲ್ಸರಿ ಫಿಸಿಯೋಥೆರಪಿ ನೆಸೆಸಿಟಿ ಇದೆ. ಡಾಕ್ಟರೇ ಮೊದಲೇ ಸಜೆಸ್ಟ್ ಮಾಡ್ತಾರೆ. ನಾವು ACL ಆಪ್ರೇಷನ್ ಮಾಡಿದ್ಮೇಲೆ ಆಪ್ರೇಷನ್ ಎಷ್ಟು ಇಂಪಾರ್ಟೆಂಟೋ ಫಿಸಿಯೋಥೆರಪಿ ಅಷ್ಟೇ ಇಂಪಾರ್ಟೆಂಟು. ನಿಮಗೆ ಆಪ್ರೇಷನಲ್ಲಿ 50% ರಿಕವರಿ ಆಗುತ್ತೆ, ಇನ್ನು 50% ರಿಕವರಿ ಫಿಸಿಯೋಥೆರಪಿ ಇಸ್ ದ ಮಸ್ಟ್ ಅಂತ ಹೇಳ್ತಾರೆ. ನಮಗೆ ಡಾಕ್ಟರೇ ಸಜೆಷನ್ ಮಾಡಿದ್ದಿದ್ದು. ಡಾಕ್ಟರ್ ಅರುಣ್ ಅವ್ರ ಕಡೆ ಹೋಗಿ, ರಾಜಾಜಿನಗರ ಅವ್ರ ಹತ್ರ, ನಿಮಗೆ ಮನೆಗೂ ನಿಯರ್ ಆಗುತ್ತೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದರು. ನೋಡ್ತಾ ಇದ್ದೀರಾ, ನನಗೆ ಮೊದಲು ಬಿಫೋರು ನೀವು ನೋಡಿರ್ಬೋದು ನನ್ನ ವ್ಲಾಗಲ್ಲಿ ಯಾವ ಥರ ಹೆಜ್ಜೆ ಇಡೋಕ್ಕೂ ಎಷ್ಟು ಕಷ್ಟಪಡ್ತಿದ್ದೆ ಅಂತ. ಬಟ್ ಇವಾಗ ನಾನು ವಿತೌಟ್ ಸಪೋರ್ಟು ಈ ಥರ ನಾನೇ ವಾಕ್ ಮಾಡ್ತೀನಿ ಗಾಯ್ಸ್. ಇದೆಲ್ಲ ಮುಗಿಸ್ಕೊಂಡು ಯುಗಾದಿ ಹಬ್ಬದ ವ್ಲಾಗ್ನ ಇಲ್ಲಿ ನಾನು ಯುಗಾದಿ ಹಬ್ಬಕ್ಕೆ ಚೀಟಿ ಅಂತ ಹಾಕಿದ್ವಿ. ಹಬ್ಬದ ಚೀಟಿ ಅಂತ, ಮಟನ್ ಚೀಟಿ ಅಂತ ನಡೆಸ್ತಾರೆ. ಅದರಲ್ಲಿ ಒಂದು 2 ತಿಂಗಳಿಗಾಗುವಷ್ಟು ರೇಷನ್ ಎಲ್ಲ ಕೊಟ್ಟಿದ್ದರು. ರೇಷನ್ಗೇನು ಮೋಸ ಇರಲಿಲ್ಲ. ನಾನು ಕಟ್ಟಿದ ಅಮೌಂಟ್ಗೂ ರೇಷನ್ ಕೊಟ್ಟಿದ್ದಕ್ಕೂ ಎಲ್ಲ ಪ್ಯಾಕ್ಡೇ ಕೊಟ್ಟಿದ್ದರು. ತುಂಬ ಫ್ರೆಶ್ ಆಗಿತ್ತು, ಅಂದರೆ ತುಂಬ ಸ್ವಚ್ಛವಾಗಿ ನೀಟಾಗಿ ಇತ್ತು. ಐಟಮು ತುಂಬ ಚೆನ್ನಾಗಿ ಕ್ವಾಲಿಟಿ ವೈಸ್ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಅವ್ರ ಕಾರ್ಡಲ್ಲಿ ಏನು ಮೆನ್ಷನ್ ಮಾಡಿದ್ರು ಅದೇ ಎಲ್ಲನೂ, ಒಂದು ಐಟಮು ಮಿಸ್ ಆಗಿರಲಿಲ್ಲ. ಎಲ್ಲ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದರು. ತುಂಬ ವರ್ತ್ ಅನ್ನಿಸ್ತು ನನಗಂತೂ. 2 ತಿಂಗಳ ರೇಷನ್ಗೇನು ಕೊರತೆ ಇರಲಿಲ್ಲ. ಮತ್ತು ಮಟನ್ 2 kg ಕೊಡ್ತಾರೆ. ತುಂಬ ವರ್ತ್ ಅನ್ನಿಸ್ತು. ಯಾರಾದರೂ ಹಾಕೋರಿದ್ರೆ, ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ನೀವು ಹಾಕ್ಕೊಳ್ಳಿ. ಇದೊಂಥರ ಮನಿ ಸೇವಿಂಗ್ ಆಗ್ಬೋದು, ಟೈಮ್ ಸೇವಿಂಗ್ ಆಗ್ಬೋದು. ಆನ್ ದ ಸ್ಪಾಟ್ ನಾವು ಹೋಗಿಬಿಟ್ಟು ರೇಷನ್ನ ತಗೊಂಡು ಬರೋಕ್ಕೂ ಆಗಲ್ಲ. ನಮಗೆ ಎಷ್ಟು ಬ್ಯುಸಿ ಇರ್ತೀವಿ, ಮಕ್ಕಳಿರ್ತಾರೆ ಮನೆಯಲ್ಲಿ, ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಹೋಗಿ ತಂದು ಮಾಡೋಕ್ಕಾಗಲ್ವಲ್ಲ. ಇದು ತಿಂಗಳಿಗೆ ನಾನು ಕಟ್ತಾಯಿದ್ದ ಚೀಟಿ ಬಂದುಬಿಟ್ಟು 400 ರೂಪಾಯಿ. ಏಪ್ರಿಲ್ ಟು ಮಾರ್ಚ್ ಅನಿಸುತ್ತೆ, 12 ಮಂತ್ಸ್ ಕಟ್ಟಬೇಕು. 400 ಮಂತ್ಲಿ ಪೇ ಮಾಡಬೇಕಾಗತ್ತೆ. ಆ ಥರ ಮಾಡಿಕೊಂಡು ಬಂದರೆ ನಮಗೂ ಒಂಥರ ಹೋಗಿ ಆನ್ ದ ಟೈಮ್ಗೆ ಒಂದು 4,000-5,000 ಖರ್ಚು ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತಲ್ಲ. ಮಂತ್ಲಿ 400 ಅಂದರೆ ವರ್ತ್ ಅನ್ನಿಸ್ತು. ಅಷ್ಟೇನೂ ಐಟಮು ತುಂಬ ಚೆನ್ನಾಗಿ ಇತ್ತು. ಮತ್ತು ವರ್ಷದೊಡ್ಕೋ ದಿನ 2 kg ಮಟನ್ ಕೊಡ್ತಾರೆ. ಒಂದು ಗಿಫ್ಟ್ ಐಟಮ್ಮು ಕೊಟ್ಟಿದ್ದರು. ತುಂಬ ಅದ್ಭುತವಾಗಿ ಇತ್ತು. ಈ ಸರಿನೂ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ದಾರೆ ಹಸ್ಬೆಂಡು. ಇನ್ನೂ ಚೀಟಿ ಏಪ್ರಿಲ್ ಅಲ್ವಾ, ಸ್ಟಾರ್ಟ್ ಮಾಡಬೇಕು. ನನಗೆ ವರ್ತ್ ಅನ್ನಿಸ್ತು. ಒಂದೇ ಸರಿ ಹೋಗಿ 2 ತಿಂಗಳು ರೇಷನ್ಗೇನು ಕೊರತೆ ಇಲ್ಲ ಗೈಸ್. ತುಂಬ ಅದ್ಭುತವಾಗಿದೆ ರೇಷನ್ ಸಹ. ಬಿರಿಯಾನಿ ಅಕ್ಕಿ ಆಗಿರ್ಬೋದು, ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಕಡಲೆಕಾಳು, ಹೆಸರು ಕಾಳು, ಕಡಲೆ ಬೀಜ, ಬೆಲ್ಲ, ಉಪ್ಪು, ಕಲ್ಲುಪ್ಪು, ಇಂಡಿಯನ್ ಗೇಟ್ ಬಾಸ್ಮತಿ ರೈಸು, ಮತ್ತು 25 kg ಸೋನಾ ಮಸೂರಿ ಅಕ್ಕಿ, ಜಾಮೂನ್ ಪಾಕೆಟ್ಟು, ಮಟನ್ ಮಸಾಲ, ಚಿಕನ್ ಮಸಾಲ, ಎಣ್ಣೆ 5 kg, ಚಿರೋಟಿ ರವೆ 1 kg, ಸಕ್ಕರೆ 2 kg, ಜಾಮೂನ್ ಪಾಕೆಟ್ಟು. ನೋಡಿ, ಇಲ್ಲೊಂದು ಗಿಫ್ಟು ತುಂಬ ಚೆನ್ನಾಗೇ ಕೊಟ್ಟಿದ್ದರು. ಐಟಮ್ಸ್ ಅಂತೂ ಉದ್ದಿನಬೇಳೆ, ಹೆಸರು ಕಾಳು, ಕಡಲೆಕಾಳು, ಕಡಲೆ ಬೀಜ ಎಲ್ಲನೂ ಕೊಟ್ಟಿದ್ದರು. ಅದರ ಜೊತೆಗೆ ಒಂದು ಗಿಫ್ಟನ್ನ ಸಹ ಕೊಟ್ಟಿದ್ದಾರೆ. ತುಂಬ ವರ್ತ್ ಅನ್ನಿಸ್ತು ನನಗೆ. ನಾವು ಮತ್ತೆ ಈ ವರ್ಷ ಕಂಟಿನ್ಯೂಷನ್ ಮಾಡಬೇಕು ಮಟನ್ನು ಅಷ್ಟೇ ಅದ್ಭುತವಾಗಿ ಇತ್ತು. ವರ್ಷದೊಡ್ಕೋ ದಿನ 2 kg ಮಟನ್ ಕೊಟ್ಟಿದ್ದರು. ನಮ್ಮ ಮನೇಲಿ ಮಟನ್ ಯಾರೂ ತಿನ್ನೋದು ಇಲ್ಲ. ಏನು ಮಾಡೋದು, ಚೀಟಿಗೆ ಮಟನ್ ಬೇಡ ಅಂದವ್ರಿಗೆ 1,000 ರೂಪಾಯಿ ರಿಟರ್ನ್ ಅಮೌಂಟ್ ಕೊಡ್ತೀವಿ ಅಂದಿದ್ರು. ವರ್ಷದೊಡ್ಕೋ ದಿನ ನಾವೇ ಹೋಗಿ ತರೋಕ್ಕೂ ಆಗಲ್ವಲ್ಲ, ಇರಲಿ ಅಂದ್ಬಿಟ್ಟು ತಗೊಂಡಿದ್ವಿ ನಾವು. 3 ಡೇಸ್ನ ತಿಂದು ಖಾಲಿ ಮಾಡಿದ್ದೀವಿ 2 kg ಮಟನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.